ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ. ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ, ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ. ಬೆಳೆಸಿ ನೋವ ಅಳಿಸಿ ನಲಿವ ಆಗಬೇಡ ದಾನವ. ಕೆಡುಕ ಬಯಸೆ ಕೆಡುವೆ ಖಚಿತ, ಕೆಡುಕ ಬಯಸೆ ಕೆಡುವೆ ಖಚಿತ. ಪಡೆವೆ ನೋವು ಖಂಡಿತ, ಸತ್ಯವಾದ ಘನತೆ ಸೋಲೆ ಕಾಣದಂತೆ. ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ. ನಮಸ್ಕಾರ ವೀಕ್ಷಕರೇ, ಪೂರ್ಣ ಸತ್ಯ ಭಾಗ 1 ಎನ್ನುವ ಗರುಡ ಟಿವಿಯ ವಿಶೇಷ ವರದಿ ಇದು. ವೀಕ್ಷಕರೇ ಹೇಳ್ತಾರಲ್ಲ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ, ಇಲ್ಲಿ ಹೇಳ್ತಾರಲ್ಲ ವೈದ್ಯರಿಗೆ ಒಂದಿಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿ ಗರುಡ ಪತ್ರ ಬರೆದಿದೆ. ಈಗ ಅದಕ್ಕೋಸ್ಕರ ನ್ಯಾಯವನ್ನ ಈಗ ವೈದ್ಯರು ಬೇಡ್ತಾ ಇದ್ದಾರೆ. ನಾವು ಕೂಡ ಕೆಲವೊಬ್ಬರಿಗೆ ಪತ್ರ ಬರೆದು ಸತ್ಯದರ್ಶನ ಏನು ಅಂತ ಹೇಳಿ ಮಾಡಿಸ್ಲಿಕ್ಕೆ ಒಂದು ತನಿಖೆ ವರದಿಯತ್ತ ನಾವು ಹೊರಟಿದ್ದೀವಿ. ವೀಕ್ಷಕರೇ, ಕಾರವಾರ ಕಡಲ ತೀರ ಆರೋಗ್ಯ ಇಲಾಖೆಯಲ್ಲಿ ಇಲ್ಲಿ ಅಂದರೆ ಎಲ್ಲವೂ ಸರಿ ಇಲ್ಲ ಇಲ್ಲಿ ಅಂತ ಅನ್ನೋದಕ್ಕೆ ಒಂದು ನಿದರ್ಶನ. ಇಲ್ಲಿ ಜಿಲ್ಲಾಸ್ಪತ್ರೆ ಕ್ರಿಮ್ಸ್ನೊಂದಿಗೆ ಅಂದರೆ ಅಲ್ಲಿ ವಿಲೀನ ಆಗ್ತದೆ. ವಿಲೀನ ಆದಮೇಲೆ ತಾಲೂಕು ಮಟ್ಟದ ಆಸ್ಪತ್ರೆ ಇಲ್ಲದ ಕಾರಣ ಅವಧಿ ಮುಗಿದವರು ಇಲ್ಲಿ ಡೀನು ಪಾರುಪತ್ಯ ಹೇಳ್ತಾರಲ್ಲ, 1 ವರ್ಷ 2 ವರ್ಷ ಕೆಲವೊಬ್ಬರಿಗೆ ಅನ್ವಯಿಸ್ತದೆ, ಕೆಲವೊಬ್ಬರಿಗೆ ಅನ್ವಯಿಸೋದೇ ಇಲ್ಲ. ಇಲ್ಲಿ ಆ ತಾಲೂಕು ಆರೋಗ್ಯ ರಕ್ಷಾ ಸಮಿತಿ ಅಂತ ಏನಿದೆಯಲ್ಲ, ಅದು ಇಲ್ಲಿ ಇಲ್ವೇ ಇಲ್ಲ ಅಂತ ಹೇಳಿ DHO ಪತ್ರ ಬರೀತಾರೆ ಅಲ್ಲಿಯ ಸಚಿವರಿಗೆ. ಈ ವಿಷಯ ಅಲ್ಲಿಯ ಈಗೇನು ಸತೀಶ್ ಸೈಲ್ ಅವ್ರಿಗೆ ಪಾಪ ಲಿವರ್ ಸಮಸ್ಯೆ ಇದೆ, ಅವ್ರು KDP ಮೀಟಿಂಗ್ ಇಂದ ದುರ್ಗುಟ್ಕೊಂಡು ಲುಕ್ ಕೊಡ್ತಾ ಎದ್ದು ಹೋಗೋ ಪರಿಸ್ಥಿತಿ ಬಂತು. ನೀವು ನೋಡ್ಬೋದು. ಅಂದ್ರೆ ಅವರ ಪರವಾಗಿ ನಾವು ಮಾತಾಡಿದೀವಿ ಅಂತ ಹೇಳಿ ಅವ್ರು ಹೇಳಿದ್ರು ಕೂಡ ಇಲ್ಲ, ಅಲ್ಲಿ ಆರೋಗ್ಯದಲ್ಲಿ ಅವ್ರಿಗೂ ಸರಿ ಇಲ್ಲ, ಹಾಗೆ ಆರೋಗ್ಯ ಸರಿ ಇರಲಿ ಅನ್ನೋ ಅರ್ಥದಲ್ಲಿ ಅವರು ಮೀಟಿಂಗ್ನಲ್ಲಿ ಹೇಳ್ತಾ ಇದ್ರೆ ಸಚಿವರಿಗೆ ಅವರಿಗೆ ಒಂದಿಷ್ಟು ಇರಿಸು ಮುರುಸಾಗಿತ್ತು. ಕಡೆಗೆ ಅಂಗೂಟ ಅವರಿಗೂ ಬಂತು. ಮುಂದಿನ ದಿನಗಳಲ್ಲಿ ಅದನ್ನು ಹೇಳ್ತೇನೆ. ಇನ್ನು ಈ ಮುಂಚೆ ಇಲ್ಲಿ ಹೆಂಗೆ ಅಂದ್ರೆ ನಿರ್ಮಿತಿ ಕೇಂದ್ರದ ಕಾಯಕ ಶುರುವಾಗಿದೆ. ನೋ ಟೆಂಡರ್ ನೋ ಅಟೆಂಡರ್ ಅನ್ನಂಗೆ ಆಗ್ಬಿಟ್ಟಿದೆ. ಇಲ್ಲಿ ಮುಂಚೆ ಆಕ್ಚುಲಿ ಮೂಲ ಹೇಳಬೇಕು ಅಂತಂದ್ರೆ ಇಲ್ಲಿ ಡಾಕ್ಟರ್ ಶಿವಾನಂದ್ ಅಂತ ಇದ್ರು. ಬಹಳ ಅದ್ಭುತವಾದ, ಅಲ್ಲಿ ಹೇಳ್ತಾರಲ್ಲ ಎಷ್ಟೋ ಜನಕ್ಕೆ ಇವತ್ತು ಕೂಡ ಅವರಿಂದ ಡೆಲಿವರಿ ಆದವರು ಒಂದು ಇವ್ರನ್ನ ನೆನೆಸ್ತಾರೆ. ಪಾಪ ಅವ್ರಿಗೆ ಏನಾಗಿತ್ತು ಅಂತಂದ್ರೆ ಹ್ಯಾಂಡ್ ರೆಡ್ ಆಯಿತು. ಪಾಪ ಆಪರೇಷನ್ ಮಾಡೋ ಕೈ ರೆಡ್. ಅಂದ್ರೆ ಇಲ್ಲಿ ಹೆರಿಗೆ ಮಾಡಿಸಿ ಪುಣ್ಯ ಕಟ್ಕೊಳ್ತಾ ಇದ್ದ ಪುಣ್ಯಾತ್ಮಿಗೆ ಅಲ್ಲಿ ಹಾಸಿಗೆಯ ಬೆಡ್ಶೀಟು ಆ ಪೂರೈಕೆಯ ಬಿಲ್ಲು ಅಂದ್ರೆ ಈಗ ಲಂಚ ಮಣ್ಣು ಮೋಸಿ ಅಂತ ಹೇಳಿ ಲೋಕ ಟ್ರ್ಯಾಪ್ ಆಗ್ತದೆ ಜುಲೈ 2025ಕ್ಕೆ. ಯಾರೋ ಅಂಕೋಲ ಮೊಹಸಿನ್ ಅಂತ ಹೇಳಿ ಸತೀಶ್ ಶೈಲರ ಆಪ್ತರಂತೆ. ನಮಗೆ ಫೋಟೋ ಇಂದು ಬಂದಿತ್ತು, ನೋಡ್ಬೋದು. ಇಲ್ಲಿ 3,30,700 ರೂಪಾಯಿ ಬಿಲ್ ಇತ್ತಂತೆ. 1.5 ವರ್ಷದಿಂದ ಸತಾಯಿಸಿದ್ರಂತೆ ಶಿವಾನಂದ್ ಅವರು. ಈ ಬೆಡ್ಶೀಟ್ಗೆ ಹಾಸಿಗೆಗೆ ಡಾಕ್ಟರ್ ಶಿವಾನಂದ್ ಅವರಿಗೆ ಸರ್ಜನಿಗೆ ಏನು ಸಂಬಂಧ? ಒಂದಿಷ್ಟು ಲೋಕಾಯುಕ್ತರಿಗೆ ನಾವು ಕೇಳಿದ್ದೀವಿ. ಯಾಕಂದ್ರೆ ಸುಮ್ಮನೆ ಏನೋ ಹಿಡ್ಕೊಂಡು ಟ್ರ್ಯಾಪ್ ಮಾಡೋದಾದ್ರೆ ನಿಮ್ಗೆ ಗೊತ್ತಿದೆ, ಒಂದ್ಸತಿ ಪೊಲೀಸರಿಗೆ ಕೂಡ ಹ್ಯಾಟ್ ಮೇಲೆ ಏನಾದರೂ ಪೌಡರ್ ಇದ್ರೆ ಹಚ್ಚಿದ್ರು ಕೂಡ ಅದು ರೆಡ್ ಆಗ್ತದೆ. ಇರಲಿ, ರೆಡ್ ಹ್ಯಾಂಡ್ ಆದ ತಕ್ಷಣ ರೆಡ್ ಹ್ಯಾಂಡ್ ಮಾಡೋರ ಉದ್ದೇಶ ಕೂಡ ಇಲ್ಲಿ ನೋಡಬೇಕಾಗ್ತದೆ ಲೋಕಾಯುಕ್ತರು. ಅದಕ್ಕೋಸ್ಕರ ಗರುಡ ಒಂದು ಪತ್ರ ಬರೆದ್ರೆ ಚಾಣಕ್ಯ ಸೇನೆಯಿಂದ. ಇಲ್ಲಿ ಹೇಳಿದ್ನಲ್ಲ, ಇಮಾಮ್ ಸಾಬಿಗೆ ಗೋಕುಲಾಶ್ಮಿಗೆ ಏನು ಸಂಬಂಧ ಅನ್ನೋ ರೀತಿಯಲ್ಲಿ ಬೆಡ್ಶೀಟು ಹಾಸಿಗೆಗೆ ಶಿವಾನಂದರಿಗೆ ಏನು ಸಂಬಂಧ? ಶಿವಾನಂದ್ ಅವರು ಆಪರೇಷನ್ ಮಾಡೋರು, ಹಾಗೆ ಸರ್ಜನ್ ಇಲ್ಲಿ ಹಣಕಾಸು ವ್ಯವಹಾರ ಅವ್ರೇನಾದ್ರು ನೋಡ್ಕೊತಾ ಇದ್ರ? ಟ್ರ್ಯಾಪ್ ಮಾಡಿಸಿದ್ರಂತೆ. ಇಲ್ಲಿ ಜುಲೈ 2025ಕ್ಕೆ ಇಲ್ಲಿ ಒಂದು ಕ್ಷಣ ಅರೆಸ್ಟ್, ಅವರ 30 ವರ್ಷದ ವೃತ್ತಿ ಜೀವನ ಏನಿದೆ ಅಲ್ಲ ಅದನ್ನ ಮಣ್ಣಲ್ಲಿ ಹಾಕಬೇಕು ಅಂದ್ರೆ ಉದ್ದೇಶ ಇತ್ತು ಕಾಣಿಸ್ತದೆ. ಹಾಕಿದ್ರು, ಸಕ್ಸಸ್ ಆದ್ರು. ಅಲ್ಲಿ ಜೀವ ನೀಡುವರು ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ 30,000ಕ್ಕೆ 20,000ಕ್ಕೆ 50,000ಕ್ಕೆ ಅವ್ರು ಯಾಕೆ ಬಾಯಿ ಬಿಡಬೇಕು?
ಅವರಿಂದ ಸಾವಿರಾರು ಜನ ಆಪರೇಷನ್ ಮಾಡಿಸ್ಕೊಂಡು ಆರಾಮಾದವರು ಚಂದ ಎತ್ತಿದ್ರು ಕೂಡ ಒಂದು 30 ಲಕ್ಷ ಆಗಿರೋದು. ಇರಲಿ, ಇದು ಮ್ಯಾಟರ್ ಆಫ್ ಡಿಬೇಟ್. ಪಾಪ ಅವರ ಪರಿಸ್ಥಿತಿ ಹೇಗಾಗಿರಬಾರ್ದು. ಇಲ್ಲಿ ನಾವು ಕೂಡ ಲೋಕಾಯುಕ್ತರಿಗೆ ಬರೆದಿದ್ದೀವಿ. ಇಲ್ಲಿ ದೂರು ನೀಡುವವರ ಉದ್ದೇಶ ಹಣ ನೀಡುವ ಪ್ರಸಂಗ ಯಾಕೆ ಬರ್ತದೆ? ಹಾಗೆ ಈ ವೈದ್ಯಕೀಯ ಅಧೀಕ್ಷಕರಾಗಿದ್ರಲ್ಲ ಅವರು, ಶಿವಾನಂದ್ ಅವರು ಫೈನಾನ್ಸ್ ಏನಾದರೂ ನೋಡ್ಕೊಂತ ಇದ್ರೆ ಅವ್ರಿಗೆ ಯಾಕೆ ಇವ್ರು ಲಂಚ ಕೊಡಬೇಕಾಗಿತ್ತು? 1.5 ವರ್ಷದಿಂದ ಇವ್ರೇನು ಕಡಲೆಪುರಿ ತಿಂತ ಇದ್ರ? ಸಡನ್ ಆಗಿ 20 ಮನೆಯಲ್ಲಿ ಕೊಟ್ರಂತೆ, ದಾಖಲೆ ಇಲ್ಲ. 30 ಇಲ್ಲಿ ಕೊಟ್ರಂತೆ, ರೆಡ್ ಹ್ಯಾಂಡ್ ಅಂತೆ, ಒಂದಿಷ್ಟು ಆಡಿಯೋ ಅಂತೆ. ತನಿಖೆ ನಡೀಲಿ, ತನಿಖೆನಲ್ಲಿ ನಾವು ತಲೆ ಹಾಕಲ್ಲ. ಇಲ್ಲಿ ಏನಂದ್ರೆ ತೇಜಾವಧಿಯ ವಿಚಾರದಲ್ಲಿ ಇವರಿಗೆ ಏನು ಅನ್ಯಾಯ ಆಗಿದೆ ಅಂತ ಹೇಳಿ ಸಂಪೂರ್ಣ ಸತ್ಯವನ್ನ ಗರುಡ ತೋರಿಸ್ಲಿಕ್ಕೆ ಅಂತ ಹೇಳಿ ಮುಂದಿನ ಎಪಿಸೋಡ್ಗಳಲ್ಲಿ ಬರ್ತದೆ. ಜೊತೆಗೆ ಯಾರು ಏನು ಎತ್ತ ಅಂತ ಹೇಳಿ ನಿಮಗೆ ತೋರಿಸ್ತದೆ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.